ಬೇಕಾಗುತ್ತೆ. ಈ ಮಿಷಿನ್ ಬಂದ್ಬಿಟ್ಟು 3-in-1 ಮಿಲ್ಕಿಂಗ್ ಮಿಷಿನ್ಸ್ ಅಂತ. ಇದು ಮಲ್ಟಿಪರ್ಪಸ್ 3-in-1 ಯಾಕೆ ಅಂತ ಹೇಳ್ತೀವಿ ಅಂದ್ರೆ, ಒಂದು ಇದು ಎಲೆಕ್ಟ್ರಿಕಲ್ ವರ್ಕ್ ಆಗುತ್ತೆ. ಎಲೆಕ್ಟ್ರಿಕ್ 1 HP ಎಲೆಕ್ಟ್ರಿಕ್ ಮೋಟರ್ ಮತ್ತೆ 250 LPM ಪಂಪ್ ಇದೆ. ಇನ್ ಕೇಸ್ ರೈತರಿಗೆ ಏನಾದ್ರು ಕರೆಂಟ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ ಅಂದ್ರೆ ಅವರು ಪೆಟ್ರೋಲ್ ಇಂಜಿನ್ ಹಾಕೊಂಡು ರನ್ ಮಾಡ್ಬೋದು. ಸೊ ಅದು ಪೆಟ್ರೋಲ್ ಇಂಜಿನ್. ಓಕೆ, ಅದೊಂದು ಆಪ್ಷನ್. ಇನ್ನೊಂದು ಏನಪ್ಪಾ ಅಂದ್ರೆ, ಕರೆಂಟ್ ಇದ್ರೂ ನೀವು ವಾಟರ್ ವಾಶ್ ಮಾಡ್ಕೋಬಹುದು. ಅಂದ್ರೆ ವಿತ್ STP ಪಂಪ್ ಸಹಾಯದಿಂದ ವಾಟರ್ ವಾಶ್ ಅಂದ್ರೆ ನೀವು ವಿತ್ ಆ ಗನ್ ಮುಖಾಂತರ ನೀವು ಹಸುಗಳು ಮೈ ತೊಳೆಯೋದಾಗ್ಲಿ, ಈಗ ದನದ ಕೊಟ್ಟಿಗೆ ಕ್ಲೀನ್ ಮಾಡೋದಾಗ್ಲಿ, ಆ ನೀವೇನಾದ್ರೂ ಮಲ್ಟಿಪರ್ಪಸ್ಗೆ ನೀವು ಕಾರ್ ವಾಶ್ ಮಾಡೋದಾಗ್ಲಿ, ಮನೆ ವಾಶ್ ಮಾಡೋದಾಗ್ಲಿ, ಈವನ್ ನಿಮ್ಮ ಔಷಧಿ ಸಿಂಪಡಣೆ ಮಾಡೋದಾಗ್ಲಿ ಹೊಲಗಳಿಗೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ ಈ ಮಿಷಿನ್. ಹಂಗಾಗಿ ಇದೊಂದು ರೈತರಿಗೆ ತುಂಬಾ ರೀತಿಯಲ್ಲಿ ಸಹಾಯ ಆಗೋದ್ರಿಂದ ಈ ಮಿಷಿನ್ ತಗೊಂಡ್ರೆ ತುಂಬಾ ಬೆಟರ್. ಸರ್ ಅದು ಬಂದ್ಬಿಟ್ಟು ಓಸ್ ಪೈಪ್ ಅಂತ ಕರಿತೀವಿ. ಓಸ್ ಪೈಪ್ ಅದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಸಪೋಸ್ ಈಗ ನಮ್ಮ ರೈತರದ್ದು ಮಿಲ್ಕಿಂಗ್ ಮಿಷಿನ್ಸ್ ಇಲ್ಲಿರುತ್ತೆ ಅನ್ಕೊಳ್ಳಿ, ಇಲ್ಲಿಂದ ಅವರು 100 ಅಡಿವರೆಗೂ ವಾಟರ್ ವಾಶ್ ಮಾಡ್ಕೋಬಹುದು. ಅದನ್ನ STP ಪಂಪ್ ಕನೆಕ್ಟ್ ಮಾಡ್ಕೊಂಡು ಹಾ ಕನೆಕ್ಟ್ ಮಾಡ್ಕೊಂಡು ಅವ್ರು ವಾಶ್ ಮಾಡ್ಬೇಕು ಅಂದ್ರೆ ಅಪ್ ಟು 100 ಅಡಿವರೆಗೂ ಎಲ್ಲಿಗೆ ಬೇಕೋ ಅದು ಈ ಪೈಪ್ನ ಎಳ್ಕೊಂಡು ಹೋಗ್ಬಿಟ್ಟು ಅಲ್ಲಿ ವಾಶ್ ಮಾಡ್ಬೋದು. ಆ 22 STP ಪಂಪ್ ಇರೋದ್ರಿಂದ ಅದು 100 ಅಡಿವರೆಗೂ ಸಪೋರ್ಟ್ ಮಾಡುತ್ತೆ. ಅದೊಂದು ಆಡೆಡ್ ಅಡ್ವಾಂಟೇಜಸ್ ಸರ್ ಆಕ್ಚುಲಿ ಫಾರ್ಮರ್ಸ್ಗೆ.